ಅತ್ಯಂತ ಶಾಂತ, ಪ್ರಶಾಂತ ಹಾಗೂ ಭಾವಪೂರ್ಣವಾದ ಮಧುರ ಧ್ವನಿಯಲ್ಲಿ ಶಬರಿಯ ಭಕ್ತಿಗಾಥೆ. ಶಬರಿ ಪಾಠವು ಭಕ್ತಿ, ಗುರುಸೇವೆ, ತಾಳ್ಮೆ, ವಿನಯ ಮತ್ತು ನಿಸ್ವಾರ್ಥ ಪ್ರೀತಿಯ ಮಹತ್ವವನ್ನು ಸಾರುವ ಆದರ್ಶ ಕಥೆಯಾಗಿದೆ. ಈ ಪಾಠದಲ್ಲಿ ಆದಿವಾಸಿ ಮಹಿಳೆಯಾದ ಶಬರಿಯ ಜೀವನ, ಅವಳ ಭಕ್ತಿ ಹಾಗೂ ಶ್ರೀರಾಮನೊಂದಿಗೆ ನಡೆದ ಪವಿತ್ರ ಭೇಟಿಯನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಲಾಗಿದೆ. ಕಾಡಿನತ್ತ ಪಯಣ. ಶಬರಿಯು ಆದಿವಾಸಿ ಕುಟುಂಬದಲ್ಲಿ ಜನಿಸಿದಳು. ಬಾಲ್ಯದಿಂದಲೇ ಅವಳು ದಯೆ, ಕರುಣೆ ಮತ್ತು ಜೀವಿಗಳ ಮೇಲಿನ ಪ್ರೀತಿಯನ್ನು ಹೊಂದಿದ್ದಳು. ಒಂದು ದಿನ ತನ್ನ ಮದುವೆಯ ಸಂದರ್ಭದಲ್ಲಿ ಅನೇಕ ಪ್ರಾಣಿಗಳನ್ನು ಬಲಿ ನೀಡಲು ಸಿದ್ಧತೆ ನಡೆಯುತ್ತಿರುವುದನ್ನು ಕಂಡು ಅವಳ ಮನಸ್ಸಿಗೆ ತುಂಬಾ ನೋವಾಯಿತು. ನನ್ನ ಸಂತೋಷಕ್ಕಾಗಿ ಇಷ್ಟೊಂದು ಜೀವಿಗಳು ಏಕೆ ಕಷ್ಟಪಡಬೇಕು? ನಿರಪರಾಧ ಪ್ರಾಣಿಗಳ ಹತ್ಯೆಯನ್ನು ಒಪ್ಪಿಕೊಳ್ಳಲಾಗದೆ ಅವಳು ಮನೆ ಬಿಟ್ಟು ಕಾಡಿನತ್ತ ಹೊರಟಳು. ಕಾಡಿನಲ್ಲಿ ಅಲೆದಾಡುತ್ತಿದ್ದ ಶಬರಿಗೆ ಮತಂಗ ಋಷಿಗಳ ಆಶ್ರಮ ಸಿಕ್ಕಿತು. ಅಲ್ಲಿ ಅವಳು ಆಶ್ರಮದ ಸ್ವಚ್ಛತೆ, ನೀರು ತರುವುದು, ಹೂವುಗಳನ್ನು ಕಲೆಹಾಕುವುದು, ಅತಿಥಿಗಳ ಸೇವೆ ಮುಂತಾದ ಕೆಲಸಗಳನ್ನು ಅತ್ಯಂತ ಭಕ್ತಿಯಿಂದ ಮಾಡುತ್ತಿದ್ದಳು. ಅವಳ ವಿನಯ, ಸೇವಾಭಾವ ಮತ್ತು ಗುರುನಿಷ್ಠೆಯನ್ನು ಕಂಡ ಮತಂಗ ಋಷಿಗಳು ಅವಳನ್ನು ಆಶೀರ್ವದಿಸಿದರು. ಗುರುವಿನ ಆಶೀರ್ವಾದ ಮತ್ತು ನಿರೀಕ್ಷೆ. ತಮ್ಮ ಅಂತಿಮ ಸಮಯದಲ್ಲಿ ಮತಂಗ ಋಷಿಗಳು ಹೀಗೆ ಹೇಳಿದರು: ಒಂದು ದಿನ ಶ್ರೀರಾಮನು ನಿನ್ನ ಆಶ್ರಮಕ್ಕೆ ಬರುತ್ತಾನೆ. ಅವನ ದರ್ಶನದಿಂದ ನಿನ್ನ ಜೀವನ ಸಾರ್ಥಕವಾಗುತ್ತದೆ. ಈ ಮಾತನ್ನು ಶಬರಿಯು ಜೀವನದ ಪರಮ ಸತ್ಯವೆಂದು ನಂಬಿದಳು. ಅದಾದ ನಂತರ ಪ್ರತಿದಿನ ಬೆಳಿಗ್ಗೆ ಆಶ್ರಮವನ್ನು ಸ್ವಚ್ಛಗೊಳಿಸಿ, ಹೂಗಳಿಂದ ಅಲಂಕರಿಸಿ, ಸಿಹಿಯಾದ ಹಣ್ಣುಗಳನ್ನು ಸಂಗ್ರಹಿಸಿ ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದಳು. ವರ್ಷಗಳು ಕಳೆದರೂ ಅವಳ ನಂಬಿಕೆ ಮತ್ತು ಭಕ್ತಿ ಎಂದಿಗೂ ಕಡಿಮೆಯಾಗಲಿಲ್ಲ. ಶ್ರೀರಾಮನ ಆಗಮನ ಮತ್ತು ಎಂಜಲು ಹಣ್ಣಿನ ಭಕ್ತಿ. ಇದೇ ಸಮಯದಲ್ಲಿ ಸೀತೆಯನ್ನು ಹುಡುಕುತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣರು ದಂಡಕಾರಣ್ಯಕ್ಕೆ ಬಂದರು. ಅವರು ಶಬರಿಯ ಆಶ್ರಮಕ್ಕೂ ಬಂದರು. ಶಬರಿಗೆ ಇದು ಜೀವನದ ಅತ್ಯಂತ ಸಂತೋಷದ ಕ್ಷಣವಾಗಿತ್ತು. ಅವಳು ಭಕ್ತಿಯಿಂದ ಅವರ ಪಾದಗಳನ್ನು ತೊಳೆದು ಗೌರವದಿಂದ ಆಸನ ನೀಡಿದಳು. ರಾಮನಿಗೆ ಅತ್ಯುತ್ತಮ ಹಣ್ಣುಗಳನ್ನು ನೀಡಬೇಕು ಎಂಬ ಉದ್ದೇಶದಿಂದ ಶಬರಿ ಪ್ರತಿಯೊಂದು ಹಣ್ಣನ್ನು ಮೊದಲು ರುಚಿ ನೋಡಿದಳು. ಸಿಹಿಯಾದ ಹಣ್ಣುಗಳನ್ನಷ್ಟೇ ರಾಮನಿಗೆ ಅರ್ಪಿಸಿದಳು. ಹೊರನೋಟಕ್ಕೆ ಇದು ನಿಯಮಕ್ಕೆ ವಿರುದ್ಧವಾದರೂ ರಾಮನು ಶಬರಿಯ ನಿಷ್ಕಪಟ ಪ್ರೀತಿ ಮತ್ತು ಭಕ್ತಿಯನ್ನು ಅರಿತು ಆ ಹಣ್ಣುಗಳನ್ನು ಸಂತೋಷದಿಂದ ಸ್ವೀಕರಿಸಿದನು. ಸಂದೇಶ: ಭಕ್ತನ ಮನಸ್ಸಿನ ಶುದ್ಧತೆಯೇ ದೇವರಿಗೆ ಮುಖ್ಯ. ಮೋಕ್ಷದ ಹಾದಿ. ನಂತರ ಶ್ರೀರಾಮನು ಶಬರಿಗೆ ಭಕ್ತಿಯ ಮಹತ್ವವನ್ನು ತಿಳಿಸಿದನು. ದೇವರನ್ನು ಪಡೆಯಲು ಜಾತಿ, ಧನ, ವಿದ್ಯೆ ಅಥವಾ ಅಧಿಕಾರ ಅಗತ್ಯವಿಲ್ಲ. ಶುದ್ಧ ಮನಸ್ಸು, ನಿಸ್ವಾರ್ಥ ಸೇವೆ, ಗುರುಭಕ್ತಿ ಮತ್ತು ದೇವರ ಮೇಲಿನ ಅಚಲ ನಂಬಿಕೆಯೇ ಸಾಕು ಎಂದು ಉಪದೇಶಿಸಿದನು. ಶ್ರೀರಾಮನ ದರ್ಶನದಿಂದ ಶಬರಿಯ ಜೀವನ ಧನ್ಯವಾಯಿತು. ಧನ್ಯಳಾದಳು ಶಬರಿ. ಗುರುಗಳ ಆಶೀರ್ವಾದ ಸಾರ್ಥಕವಾಯಿತು. ತನ್ನ ಜೀವನದ ಗುರಿಯನ್ನು ಸಾಧಿಸಿದ ಶಬರಿ ಮೋಕ್ಷವನ್ನು ಪಡೆದಳು. ಅವಳ ಹೆಸರು ಭಾರತೀಯ ಸಂಸ್ಕೃತಿಯಲ್ಲಿ ಆದರ್ಶ ಭಕ್ತೆಯಾಗಿ ಶಾಶ್ವತವಾಗಿ ಉಳಿಯಿತು.